ಚಿನ್ಮಯ ಸಚ್ಚಿದಾನಂದಮಯನೇ ವಂದನೆ. ಆನಂದಮಯ ಚಿನ್ಮಯ ಸಚ್ಚಿದಾನಂದಮಯನೇ ವಂದನೆ. ಆದ್ಯಂತರಹಿತನೇ ಜ್ಯೋತಿ ಸ್ವರೂಪನೇ, ಆದ್ಯಂತರಹಿತನೇ ಜ್ಯೋತಿ ಸ್ವರೂಪನೇ, ಜಗದೋದ್ಧಾರನೇ ವಂದನೆ. ಆನಂದಮಯ ಚಿನ್ಮಯ ಸಚ್ಚಿದಾನಂದಮಯನೇ ವಂದನೆ. ತಾಮಸ ಕಳೆಯುತ ಲೋಕವ ಬೆಳಗುವ ಅತಿಶಯ ಮಹಿಮನೇ ವಂದನೆ. ತಾಮಸ ಕಳೆಯುತ ಲೋಕವ ಬೆಳಗುವ ಅತಿಶಯ ಮಹಿಮನೇ ವಂದನೆ. ಕೋಟಿ ಸೂರ್ಯರ ತೇಜ ರೂಪನೇ ವಂದನೆ ವಂದನೆ. ಸಾಟಿ ಇಲ್ಲದ ದಯಾ ಸಾಗರನೆ ವಂದನೆ ವಂದನೆ. ಕೋಟಿ ಸೂರ್ಯರ ತೇಜ ರೂಪನೇ ವಂದನೆ ವಂದನೆ. ಸಾಟಿ ಇಲ್ಲದ ದಯಾ ಸಾಗರನೆ ವಂದನೆ ವಂದನೆ. ಆನಂದಮಯ ಚಿನ್ಮಯ ಸಚ್ಚಿದಾನಂದಮಯನೇ ವಂದನೆ. ಚೇತನ ರೂಪದಿ ಜಗವನು ಪೊರೆವ ಅಂತರ್ಯಾಮಿಯೇ ವಂದನೆ. ಚೇತನ ರೂಪದಿ ಜಗವನು ಪೊರೆವ ಅಂತರ್ಯಾಮಿಯೇ ವಂದನೆ. ಬೋಧರೂಪನೇ ಜ್ಞಾನದಾತನೇ ವಂದನೆ ವಂದನೆ. ಭೇದರಹಿತ ಪರಮಾತ್ಮ ರೂಪನೇ ವಂದನೆ ವಂದನೆ. ಬೋಧರೂಪನೇ ಜ್ಞಾನದಾತನೇ ವಂದನೆ ವಂದನೆ. ಭೇದರಹಿತ ಪರಮಾತ್ಮ ರೂಪನೇ ವಂದನೆ ವಂದನೆ. ಆನಂದಮಯ ಚಿನ್ಮಯ ಸಚ್ಚಿದಾನಂದಮಯನೇ ವಂದನೆ. ಆದ್ಯಂತರಹಿತನೇ ಜ್ಯೋತಿ ಸ್ವರೂಪನೇ, ಆದ್ಯಂತರಹಿತನೇ ಜ್ಯೋತಿ ಸ್ವರೂಪನೇ, ಜಗದೋದ್ಧಾರನೇ ವಂದನೆ. ಆನಂದಮಯ ಚಿನ್ಮಯ ಸಚ್ಚಿದಾನಂದಮಯನೇ ವಂದನೆ. ಸಚ್ಚಿದಾನಂದಮಯನೇ ವಂದನೆ. ಸಚ್ಚಿದಾನಂದಮಯನೇ ವಂದನೆ. ಧನ್ಯವಾದ ಕುಮಾರಿ ಆಶ್ರಿತ. ರಂಗ ಸೌರಭ ಶ್ರೀಮತಿ ಉಷಾ ನಟೇಶ್ ಕಾಸರವಳ್ಳಿ ಹಾಗೂ ನಟೇಶ್ ಕಾಸರವಳ್ಳಿ ಅವರ ಸಾರಥ್ಯದಲ್ಲಿ ಈಗ 2 ವರ್ಷಗಳ ಹಿಂದೆ ಶಿವಮೊಗ್ಗದಲ್ಲಿ ಪ್ರಾರಂಭಗೊಂಡಂತಹ ಹೊಸ ರಂಗಕಲಾ ತಂಡ. ಈ ಒಂದು ತಂಡದ ವಿಶೇಷ ಏನೆಂದರೆ ಇದರಲ್ಲಿ ಮಹಿಳಾ ಕಲಾವಿದೆಯರೇ ಹೆಚ್ಚು ಪ್ರಮಾಣದಲ್ಲಿ ಇರುವಂಥದ್ದು. ಅದರಲ್ಲೂ ಕೂಡ ಆ ಎಲ್ಲ ಕಲಾವಿದೆಯರು ಕೂಡ ಬಹಳಷ್ಟು ಮಂದಿ ಗೃಹಿಣಿಯರು ಹಾಗೂ ರಂಗಭೂಮಿಯ ಯಾವ ಥರದ ಒಂದು ಪ್ರೊಫೆಷನಲ್ ಏನು ಟ್ರೈನಿಂಗ್ ಇಲ್ಲದೆಯೂ ಕೂಡ ಅತ್ಯುನ್ನತವಾದಂತಹ ಪ್ರದರ್ಶನವನ್ನು ರಂಗ ಸೌರಭ ಈ 2 ವರ್ಷಗಳಲ್ಲಿ ಬಹಳಷ್ಟು ವಿಚಾರದಲ್ಲಿ ಕೊಡ್ತಾ ಬಂದಿದೆ. ರಂಗ ಸೌರಭದ ಮೊದಲ ನಾಟಕವಾಗಿ ರಾಮಾಯಣದಲ್ಲಿ ಕೈಕೇಯಿ 24ನೇ ಇಸ್ವಿನಲ್ಲಿ ಶಿವಮೊಗ್ಗದಲ್ಲಿ ಪ್ರದರ್ಶನವನ್ನು ಕಂಡಿತು. ಅದನಂತರ ತೀರ್ಥಹಳ್ಳಿಯಲ್ಲೂ ಕೂಡ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಪ್ರದರ್ಶನವನ್ನು ಮಾಡಲಾಯಿತು. ನಂತರದಲ್ಲಿ ಚಂದನ ಟಿವಿಯಲ್ಲೂ ಕೂಡ ಅದು ಪ್ರಸಾರಗೊಂಡಿತು. ಹಾಗೆಯೇ 25ನೇ ಇಸ್ವಿನಲ್ಲಿ ಭಾಷಾ ಅವಾಂತರ ಎನ್ನುವ ಕಿರುನಾಟಕವನ್ನು ರಂಗಸೌರಭ ತಂಡ ಕುವೆಂಪು ರಂಗಮಂದಿರದಲ್ಲಿ ಕುಟುಂಬ ದಸರಾದ ಪ್ರಯುಕ್ತ ಪ್ರದರ್ಶನವನ್ನು ನೀಡಿತು. ಹಾಗೆಯೇ ಶ್ರೀಮತಿ ಉಷಾ ನಟೇಶ್ ಕಾಸರವಳ್ಳಿಯವರು ಪ್ರತಿ ವಾರ ಬಾಲಗೋಕುಲ ಎನ್ನುವ ವಿಶಿಷ್ಟವಾದಂತಹ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವಂತಹ ಒಂದು ಕೆಲಸವನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾರೆ. ಆ ಒಂದು ಬಾಲಗೋಕುಲದ ವಾರ್ಷಿಕೋತ್ಸವದ ಪ್ರಯುಕ್ತ
ರಂಗಸೌರಭದ ಪುಟಾಣಿ ಬಾಲ ಕಲಾವಿದರಿಂದ ಯೋಗ ಮಂದಿರದಲ್ಲಿ ವಾರ್ಷಿಕೋತ್ಸವದ ಪ್ರಯುಕ್ತ ಪ್ರದರ್ಶನಗಳನ್ನು ಕೂಡ ರಂಗಸೌರಭ ನೀಡಿದೆ. ಹಾಗೆಯೇ ಪೊನ್ನಜ್ಜಿ ಕಥೆಗಳು ಎನ್ನುವ ಯೂಟ್ಯೂಬ್ ಚಾನೆಲ್ ಮುಖಾಂತರ ಶ್ರೀಮತಿ ಉಷಾ ನಟೇಶ್ ಕಾಸರವಳ್ಳಿಯವರು, ನಾವೆಲ್ಲ ಸಣ್ಣಕ್ಕಿದ್ದಾಗ ಚಂದಮಾಮ ಬಾಲಮಿತ್ರ ಅಂತೆಲ್ಲ ನಾವು ಆ ಮಾರಲ್ ಸ್ಟೋರೀಸ್ ಏನಿದೆ ಆ ಥರದ ಒಂದು ತಳಹದಿಯ ಮೇಲೆ ಮಕ್ಕಳಿಗೆ ಬಹಳಷ್ಟು ಕಥಾನಕಗಳನ್ನು ಅವರಲ್ಲಿ ಮೌಲ್ಯವರ್ಧನೆಯನ್ನು ಅವರು ಮಾಡ್ತಾ ಬಂದಿದ್ದಾರೆ. ಅದರ ಪ್ರಯುಕ್ತ 3 ಪುಸ್ತಕಗಳ ಬಿಡುಗಡೆ ಸಮಾರಂಭವನ್ನು ರಂಗಸೌರಭ 2025 ಡಿಸೆಂಬರ್ನಲ್ಲಿ ಹಮ್ಮಿಕೊಂಡಿತ್ತು. ಹಾಗೆಯೇ ರೊಟ್ಟಿ ಕತೆ ಅಂತ ಹೇಳಿಬಿಟ್ಟು ವಿಶ್ವರಂಗ ದಿನಾಚರಣೆಯ ಪ್ರಯುಕ್ತ ನಡೆದಂತಹ ನಾಟಕ ಸ್ಪರ್ಧೆಯಲ್ಲಿ ಶ್ರೀಯುತ ಚಂದನ್ ಅವರ ನಿರ್ದೇಶನದಲ್ಲಿ ಪ್ರಥಮ ಬಹುಮಾನವನ್ನು ರಂಗಸೌರಭ ತಂಡ ಗಳಿಸಿತು. ಇತ್ತೀಚೆಗೆ ನಡೆದಂತಹ ಆಡೋಣ ಬಾ ರಂಗಾಗಿ ರಂಗ ಏರೋಣ ಬಾ ಎನ್ನುವ ಬೇಸಿಗೆ ಶಿಬಿರದಲ್ಲಿ ರಂಗಸೌರಭ ತಂಡವು ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಮಕ್ಕಳಿಗೆ ವಿವಿಧ ರೀತಿಯ ತರಬೇತಿಗಳನ್ನು ಕೊಟ್ಟು ಕೊನೆಗೆ ಮಕ್ಕಳ ಪ್ರದರ್ಶನವಾಗಿ ವಾಚಾಳಿ ಆಮೆಯ ಅದ್ಭುತ ಪ್ರದರ್ಶನವನ್ನು ಕೂಡ ಇದೇ ನಾವು ರಂಗಭೂಮಿಯಲ್ಲಿ ನಾವು ನೋಡಿದ್ವಿ. ಇಷ್ಟೆಲ್ಲ ಬಹಳಷ್ಟು ಕಾರ್ಯಕ್ರಮಗಳನ್ನು ವಿಶಿಷ್ಟವಾದಂತಹ ಸಂಯೋಜನೆಗಳ ಮುಖಾಂತರ ರಂಗಸೌರಭ ತಂಡ ಮಾಡ್ತಾ ಬಂದಿದೆ ಅತಿ ಕಡಿಮೆ ಸಮಯದಲ್ಲಿ. ಇವತ್ತು ಕೂಡ ನಮ್ಮ ಮುಂದೆ 2 ವಿಭಿನ್ನ ನಾಟಕಗಳು ಪ್ರದರ್ಶನಗೊಳ್ಳಲಿದೆ. ಮೊದಲನೇದು ಮಕ್ಕಳ ಒಂದು ಕಿರುನಾಟಕ, ಅರ್ಧ ಗಂಟೆ ಅವಧಿಯ ಮಕ್ಕಳ ಕಿರುನಾಟಕ ಮೊದಲಿಗೆ ಪ್ರದರ್ಶನವಿರುತ್ತದೆ. ನಂತರ ಮತ್ತೊಂದು ಪೂರ್ಣ ಅವಧಿಯ ನಾಟಕ ಇರುತ್ತದೆ. ಮೊದಲಿಗೆ ನಾವು ವೇದದಲ್ಲೆಲ್ಲ ಕೇಳಿದ್ದೇವೆ, ತಸ್ಮಾತ್ ಜಾಗೃತ 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 ಅಂತ. ಯಾವಾಗಲೂ ಜಾಗೃತವಾಗಿರು, ಎಚ್ಚರದಿಂದಿರು, ಮೈ ಮರೆತರೆ ಏನಾಗಬಹುದು ಅನ್ನುವಂಥದ್ದು. ಈ ಒಂದು ಮೈ ಮರೆತರೆ ಏನಾಗಬಹುದು, ಎಚ್ಚರದಿಂದ ಇದ್ದಿದ್ದರೆ ಏನಾಗ್ತಿತ್ತು ಅನ್ನುವಂತಹ ಒಂದು ಸ್ವಾರಸ್ಯಕರವಾದಂತಹ ಕಥೆಯೊಂದಿಗೆ ನಿಮ್ಮ ಮುಂದೆ ಮಕ್ಕಳು ರಂಗಸೌರಭದ ಪುಟ್ಟ ಕಲಾವಿದರು ನಿಮ್ಮ ಮುಂದೆ ಬರುತ್ತಿದ್ದಾರೆ. ಇವರೆಲ್ಲರೂ ಕೂಡ ರಂಗಭೂಮಿಯ ಯಾವುದೇ ತರಬೇತಿಗಳಿಲ್ಲದೆ ಹೊಸದಾಗಿ ತಯಾರಾಗ್ತಾ ಇರುವಂತಹ ಮುಂದಿನ ಪೀಳಿಗೆಯ ಮುಂದಿನ ತಲೆಮಾರಿನ ಕಲಾವಿದರು. ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಅವರೊಂದಿಗೆ ಇರಲಿ. ರಚನೆ ಹಾಗೂ ನಿರ್ದೇಶನ ಶ್ರೀಮತಿ ಉಷಾ ನಟೇಶ್ ಕಾಸರವಳ್ಳಿ. ಇವರು ಬರೆದು ನಿರ್ದೇಶಿಸಿರುವಂತಹ ಇವರು ಎಚ್ಚರಿದ್ದರು ಮಕ್ಕಳ ಕಿರುನಾಟಕ ಈಗ ನಿಮ್ಮ ಮುಂದೆ. ಧನ್ಯವಾದ. राज महाराज मार्तांड तेज राजाधिराज श्री 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 जयसेन महाराजरिगे जयवागली जयवागली दिग्विजयवागली. ಜಯಸೇನ ಮಹಾರಾಜರಿಗೆ ಮಂತ್ರಿಗಳೇ, ಅಪ್ಪಣೆ ಮಹಾಪ್ರಭು. ರಾಜ್ಯಸಭೆಯ ಕಲಾಪಗಳು ಸಂಗೋಪಾಂಗವಾಗಿ ನೆರವೇರಲಿ. ಅಂತೆಯೇ ಆಗಲಿ ಮಹಾಪ್ರಭು. ರಾಜ ನರ್ತಕಿಯರು ವಿಶೇಷ ನರ್ತನವನ್ನು ತಮ್ಮ ಸೇವೆಗಾಗಿ ಪ್ರಸ್ತುತಗೊಳಿಸಲಿದ್ದಾರೆ. Kadi
स्वागतं कृष्ण शरणागतं कृष्ण मधुरापुरी सदना मृदुवदना मधुसूदना इह स्वागतं कृष्ण शरणागतं कृष्ण मधुरापुरी सदना मृदुवदना मधुसूदना इह स्वागतं कृष्ण शरणागतं कृष्ण मधुरापुरी सदना मृदुवदना मधुसूदना इह स्वागतं कृष्ण शरणागतं कृष्ण ಬೇಷ್ ಬೇಷ್ ನರ್ತನವು ಮನಮೋಹಕವಾಗಿತ್ತು. ತೆಗೆದುಕೊಳ್ಳಿ ನಮ್ಮ ಕಾಣಿಕೆಯನ್ನು. ಅಂದಾಗೆ ಮಂತ್ರಿವರೇರೆ, ನಮ್ಮ ಸಾಮ್ರಾಜ್ಯದಲ್ಲಿ ಸಮಸ್ತವು ಕುಶಲವೇ? ಮಹಾಪ್ರಭುಗಳು, ತಮ್ಮಂತ ಸಮರ್ಥ ಅರಸನಿರುವ ರಾಜ್ಯದಲ್ಲಿ ಸಮಸ್ತವು ಕುಶಲವಾಗಿರಬೇಕಲ್ಲವೇ? ಹಾಗೆನ್ನುವುದ ಮಂತ್ರಿವರೇರೆ, ಅದಿರಲಿ, ನಮ್ಮ ಆಸ್ಥಾನ ಪಂಡಿತರು ಏನೆನ್ನುತ್ತಾರೆ? ಮಹಾಪ್ರಭುಗಳು, ನಮ್ಮ ಪದಾರವೆಂದಕ್ಕೆ ಅರ್ಥವೆಂದೇ ನಾನನ್ನು ಮಹಾಕಾವ್ಯವನ್ನು ರಚಿಸಿದ್ದೇನೆ. ಹೌದೇ? ಆ ಕಾವ್ಯದ ಹೆಸರೇನು? ಅದರ ವಸ್ತು ವಿಷಯ ಎಂದು ಕೇಳಬಹುದೇ? ಮಹಾಪ್ರಭುಗಳೇ, ಕವಿರಾಜರು ತಮ್ಮ ಕಾವ್ಯಕ್ಕೆ ಶ್ರೀ ಜಯಸೇನ ದಿಗ್ವಿಜಯ ಎಂದು ನಾಮಕರಣ ಮಾಡಿದ್ದಾರೆ. ಇದರಲ್ಲಿ ಪ್ರಭುಗಳಾದ ತಮ್ಮ ಸಾಹಸಗಾಥೆಗಳನ್ನು ರಸವತ್ತಾಗಿ ವರ್ಣಿಸಿದ್ದಾರೆ. ಓಹೋ, ಅದು ನಮ್ಮನ್ನು ಕುರಿತಾದ ಕಾವ್ಯವೇ? ಆದರೆ ವೀರನಾದವನಿಗೆ ಮುಖಸ್ತುತಿಯಿರಿಸಲು ಪಂಡಿತರೆ? ಪ್ರಭುಗಳೇ, ನಾವು ಖಂಡಿತ ಕೌಳಭಟ್ಟನಾಗಿ ಈ ಕಾವ್ಯವನ್ನು ರಚಿಸಿಲ್ಲ. ಜಯಸೇನ ಮಹಾರಾಜರ ಶೌರ್ಯಕ್ಕೆ ಕನ್ನಡಿ ಹಿಡಿಯುವ ಕೆಲಸ ಮಾಡಿದ್ದೇವೆ ಅಷ್ಟೇ. ಇರಲಿ ಇರಲಿ, ಇನ್ನೇನು ವಿಶೇಷ? ಮಹಾಪ್ರಭುಗಳೇ, ವಿದ್ವಾಂಸರಾದ ಮಾಧವಾಸನರು ತಮ್ಮ ಪಾಂಡಿತ್ಯವನ್ನು ಪ್ರಸಿದ್ಧ ಕೇಶವಸನ್ನನ ಆಸ್ಥಾನದಲ್ಲಿ ಪ್ರದರ್ಶಿಸುವ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಎಂದರೆ ಕವಿ ಶಿರೋಮಣಿ ಎಂಬ ಬಿರುದನ್ನು ಪಡೆದು ಗೌರವಾನ್ವಿತರೆನಿಸಿಕೊಂಡಿದ್ದಾರೆ. ಹೌದೇ ಮಾಧವ ಶರ್ಮ ಕವಿವರಿಯರೇ, ನೀವು ನಿಜಕ್ಕೂ ನಿಮ್ಮ ಪಾಂಡಿತ್ಯ ಮೆರೆದು ಜಯಸೇನ ಮಹಾರಾಜರ ಕೀರ್ತಿಯನ್ನು ಹೆಚ್ಚಿಸಿದ್ದೀರಿ. ನಮಗೆ ಸಿಕ್ಕಿರುವಾಗ ನನ್ನ ಶ್ರೇಯವೆಲ್ಲವೂ ತಮಗೆ ಅರ್ಪಿತ. ಇರಲಿ ಇರಲಿ, ಗುಪ್ತಚರ ಮಕರಂದನಿಂದ ಏನಾದರೂ ವಿಶೇಷ ಸಮಾಚಾರವಿದೆಯೇ? ಮಹಾಪ್ರಭುಗಳೇ, ಗುಪ್ತಚರ ಮಕರಂದ ತಮ್ಮ ದರ್ಶನಕ್ಕಾಗಿ ಅಪ್ಪಣೆಯನ್ನು ಕಾಯುತ್ತಿದ್ದಾನೆ. ಹೌದೇ? ಮಕರಂದನನ್ನು ಬರಮಾಡಿಕೊಳ್ಳಿ. ಯಾರಲ್ಲಿ? ಈಗಲೇ ಹೋಗಿ ಗುಪ್ತಚರ ಮಕರಂದನನ್ನು ಬರಮಾಡಿಕೊಳ್ಳಿ. ತಾರಾರಾರ ಮಕರಂದ ತಾರಾರಾರ ಮಕರಂದ ಮಹಾರಾಜರಿಗೆ ಜಯವಾಗಲಿ ಜಯವಾಗಲಿ. ಮಕರಂದ, ನಮ್ಮ ಸಾಮ್ರಾಜ್ಯದಲ್ಲಿ ವಿಶೇಷ ವಿಷಯವೇನಾದರೂ ಇದೆಯೇ? ಮಹಾಪ್ರಭುಗಳೇ, ತಮ್ಮ ಸಾಮ್ರಾಜ್ಯವು ಭಿಕ್ಷೆಯಿಂದ ಕೂಡಿದೆ. ಏನಂದ್ರೆ? ನಾನು ಹೇಳಿದ್ದಕ್ಕೆ ಅದೇನೋ ಸೇರಿಸಬೇಕಲ್ಲ. ಏನದು? ಸೇರಿಸಬೇಕು. ಸುಭಿಕ್ಷೆ. ಓ, ಅದು ಸುಭಿಕ್ಷೆ. ಓಹೋ, ಸುಭಿಕ್ಷೆ. ಹೌದು. ಮತ್ತೆ ಮಳೆ, ಗಾಳಿ, ಬೆಳಕು ಎಲ್ಲ ಸಮೃದ್ಧವಾಗಿ ಹರಿಯುತ್ತಲಿದೆ. ಏನದು ಮೃತವಾದದ್ದು? ಎಲ್ಲವೂ ಬೇಕೂಪ, ಅದು ಸಮೃದ್ಧವಲ್ಲ, ಸಮೃದ್ಧ. ಸರಿ ಸರಿ, ಇನ್ನೇನಿದೆ ವಿಶೇಷ? ವಿಶೇಷ ಇದೆ ಸ್ವಾಮಿ. ಪ್ರಜೆಗಳಿಗೆ ಉಡಲು ಬಟ್ಟೆ ಇಲ್ಲ, ಉಣ್ಣಲು ಅನ್ನವಿಲ್ಲ. ಏನಿದು? ಅಸಂಗತವಾಗಿ ಮಾತನಾಡುತ್ತಿರುವನಲ್ಲ. ಬಂದಲ್ಲ ಮಂತ್ರಿಗಳೇ, ಏನಿದಿವನ ಪ್ರಲಾಪ? ಮಕರಂದ, ಏನೆಂದು ಸರಿಯಾಗಿ ಹೇಳು. ಮಂತ್ರಿಗಳೇ, ನಾನಿನ್ನು ವಾಕ್ಯ ಪೂರ್ತಿ ಮಾಡಿಲ್ಲ. ಮುಂದೇನೆಂದು ತಿಳಿಯಪಡಿಸು. ಅದೇ ಸ್ವಾಮಿ, ಪ್ರಜೆಗಳಿಗೆ ಉಡಲು ಬಟ್ಟೆ ಇಲ್ಲ, ಉಣ್ಣಲು ಅನ್ನವಿಲ್ಲ ಎಂಬ ಮಾತೇ ಇಲ್ಲ. ಓಹೋ, ನಗರವಾಸಿಗಳು ತಮ್ಮ ಜೀವನದಲ್ಲಿ ಸಂತೃಪ್ತರಾಗಿದ್ದಾರೆ ಎಂದಲ್ಲವೇ? ಹೌದು ಹೌದು. ಮತ್ತೆ ನಗರದ ಹೆಣ್ಣು ಮಕ್ಕಳು ಸರಿ ರಾತ್ರಿಯಲ್ಲಿ ಊರೆಲ್ಲ ತಿರುಗುವರು. ಹೌದಲ್ಲ? ದೂತ ಮಕರಂದ, ಏನಿದರ ಅರ್ಥ? ಅಯ್ಯೋ, ಅಪರಾಧವಾಯಿತು ಸ್ವಾಮಿ.
ನಗರದ ಹೆಣ್ಣು ಮಕ್ಕಳು ಸರಿ ರಾತ್ರಿಯಲ್ಲಿ ಕೂಡ ಭಯವಿಲ್ಲದೆ ಊರೆಲ್ಲ ತಿರುಗುವರು. ಓಹೋ, ಕಳ್ಳಕಾಕರ ಕದೀಮರ ಭಯ ನಮ್ಮ ಸಾಮ್ರಾಜ್ಯದಲ್ಲಿ ಇಲ್ಲ ಎಂದು ಹೇಳುತ್ತಿದ್ದಾನೆ ಮಕರಂದ. ಇದು ಬಹಳ ಸಂತೋಷದಾಯಕವಾಗಿದೆ. ಅಷ್ಟೇ ಅಲ್ಲ ಸ್ವಾಮಿ, ಲಕ್ಷಮ್ಮ ಕನಕಮ್ಮ ಮನೆ ಮನೆಯಲ್ಲಿ ಯಥೇಚ್ಛವಾಗಿ ಓಡಾಡುತ್ತಿರುತ್ತಾರೆ. ನಮ್ಮ ಮಕರಂದ ಬಹಳ ಒಗಟಾಗಿ ಮಾತನಾಡುವುದನ್ನು ಕಲಿತಿದ್ದಾನೆ. ಯಾರು ಅದು ಲಕ್ಷಮ್ಮ ಕನಕಮ್ಮ? ಅದೇ ಸ್ವಾಮಿ, ಲಕ್ಷಮ್ಮ ಅಂದರೆ ಹಣಕಾಸು, ಕನಕಮ್ಮ ಅಂದರೆ ಬಂಗಾರ. ಓಹೋ, ಧನ ಕನಕಗಳು ನಮ್ಮ ನಾಡಿನಲ್ಲಿ ಯಥೇಚ್ಛವಾಗಿದೆ ಎಂದಲ್ಲವೇ? ಆದರೆ ಅದನ್ನು ಸರಿಯಾಗಿ ನೇರವಾಗಿ ಹೇಳಲಿಕ್ಕೆ ಆಗುವುದಿಲ್ಲವೋ ನಿನಗೆ? ಮತ್ತೆ ರಾಜರ ಬಳಿ ಹೀಗೆಲ್ಲ ಮಾತನಾಡಿದರೆ ಬಕ್ಷೀಸು ಕೊಡ್ತಾರಲ್ಲ ಅಂತ. ಸಿಗುತ್ತೆ. ಓಹೋ, ಹೆಚ್ಚು ಕಮ್ಮಿ ಆದ್ರೆ ನೇಮಗಮ್ಮನೂ ಸಿಗುತ್ತೆ. ಅದಿರ್ಲಿ, ಇನ್ನೇನು ಸುದ್ದಿ ಇಲ್ವೇ? ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದಲ್ಲೆಲ್ಲ ಸುತ್ತಾಡಿ ನೆರೆ ರಾಜ್ಯಕ್ಕೆ ಕಾಲು ಉದ್ದ ಮಾಡಿದ್ದೇನೆ. ಮಂತ್ರಿಗಳೇ, ಪದಾರ್ಥಕೋಶದಲ್ಲಿ ಈ ಮಾತಿನ ಅರ್ಥವೇನು? ಬೇಕೂಫ, ನೆಟ್ಟಗೆ ಮಾತನಾಡಿದರೆ ಸರಿ, ಇಲ್ದಿದ್ರೆ ಅಯ್ಯೋ ಸ್ವಾಮಿ, ನಿಮ್ ಕಾಲಿಗೆ ಬಿದ್ದೆ. ಕಾಲು ಉದ್ದ ಮಾಡೋದಂದ್ರೆ ಕಾಲು ಉದ್ದ. ನನಗೆ ತಿಳಿಯುತ್ತಿವನ ಮಾತಿನ ಅರ್ಥ. ಅಂದರೆ ನೀನು ನೆರೆ ರಾಜ್ಯಕ್ಕೆ ಪಾದ ಬೆಳೆಸಿದೆ ಎಂದಲ್ಲವೇ? ಬಹಳ ಸ್ವಾರಸ್ಯಕರವಾಗಿ ಮಾತನಾಡುತ್ತಿದ್ದಾನೆ. ಸರಿ, ಶತ್ರು ರಾಜ್ಯದಲ್ಲಿ ಏನನ್ನು ಕಂಡೆ? ಅಯ್ಯೋ ಸ್ವಾಮಿ, ಅಲ್ಲಿ ಸುಖವಿಲ್ಲ. ಬನ್ನಿ. ಯಾಕೋ? ಬನ್ನಿ ಹೇಳುವೆ. ಸರಿ, ಏನದು? ಎಲ್ಲಿಯೊಮ್ಮೆ ಬನ್ನಿ. ಯಾಕೋ? ಬನ್ನಿ ಹೇಳುವೆ. ಈಗಲ್ಲ, ಜೋರಾಗಿ. ಏನಾಯ್ತು? ಯಾಕೆ ಬಿದ್ದೆ? ಅದೇ ಸ್ವಾಮಿ, ಅಲ್ಲಿನ ಸೈನಿಕರೆಲ್ಲ ಒಣಗಿದ ಹುಲ್ಲಿನ ಕಡ್ಡಿಯಾಗಿದ್ದಾರೆ. ಅಂದ್ರೆ 4 ಎಕರೆ ದೂರ ಬೀಳ್ತಾರೆ. ಇದೆಲ್ಲ ಹಾಗೆ. ಓಹೋ, ಸೈನಿಕರೆಲ್ಲ ಒಣಗಿದ ಕಡ್ಡಿ ಅಂತಿದ್ದು ಸಬಲರಾಗಿಲ್ಲ ಎಂದಾಯ್ತು. ಯೋಧರ ಬಗ್ಗೆ ತಿಳಿ ಹೇಳಿದೆ. ಈಗ ಸೇನಾಬಲ ಹೇಗಿತ್ತು ಅಂತ ಹೇಳು ನೋಡೋಣ. ಅಂದ ಹಾಗೆ ಎಲ್ಲಾ ಕೆಲಸಕ್ಕೂ ಪೂಜೆ ಮಾಡದಿದ್ದರೆ ಅಡ್ಡಗಾಲಾಗ್ತಾನಲ್ಲ ನಮ್ಮಪ್ಪ. ಯಾರವನು? ನಿನ್ನ ಕೆಲಸಕ್ಕೆ ಅಡ್ಡಿ ತರುವವನು? ಅದೇ ಸ್ವಾಮಿ, ಡೊಳ್ಳು ಹೊಟ್ಟೆ ನಮ್ಮಪ್ಪ, ಉದ್ದ ಸೊಂಡಿಲ ರಾಜ. ಯಾರವನು? ಓಹೋ, ಗಣಪಪ್ಪ. ಓಹೋ, ಗಣೇಶನೋ? ಓಹೋ, ವಿಘ್ನಹಾರಕ ಗಣಪತಿಯೋ? ಅವನೇ. ಅವನ ಕಡೆಯವರು ಕೂಡ ನಮ್ಮ ಸೇನೆಯಲ್ಲಿದ್ದಷ್ಟು ಶಕ್ತಿಯುತವಾಗಿಲ್ಲ. ಓ, ಗಜಸೇನೆಯೂ ಕೂಡ ಶತ್ರು ರಾಜ್ಯದಲ್ಲಿ ಸಮರ್ಥವಾಗಿಲ್ಲ, ಬಲಶಾಲಿಯಾಗಿಲ್ಲ ಎಂದಾಯ್ತು. ಮತ್ತೆ ಅಶ್ವಸೇನೆ ಹೇಗಿರುವುದು? ಶತ್ರು ರಾಜ್ಯದ ಕುದುರೆಯ ಬಗ್ಗೆ ಹೇಳದೆ, ಅಷ್ಟೊಂದು ಸುಂದರವಾದ ಅಪರೂಪವಾದ ಕುದುರೆ ನಮ್ಮ ರಾಜ್ಯದಲ್ಲಿ ಇಲ್ಲವಲ್ಲ. ಏನು ಮಾಡುವುದು? ಮಂತ್ರಿಗಳೇ, ಮಹಾಪ್ರಭುಗಳೇ, ನಾನಿನ್ನು ಬರಲೇ? ಏನೋ ಅದು? ಕೇಳಿದ ಪ್ರಶ್ನೆ ಬಿಟ್ಟು ಹೊರಡುವ ಮಾತನಾಡುವೆಯಲ್ಲ, ಏನದು? ಮಂತ್ರಿಗಳೇ, ಮಕರಂದ ನಮ್ಮಿಂದ ಏನನ್ನು ಮುಚ್ಚಿಡುತ್ತಿದ್ದಾನೆ. ತಾನು ಕಂಡದ್ದನ್ನು ಹೇಳಲು ಹೆದರುತ್ತಿದ್ದಾನೆ. ಇರಲಿ ಮಕರಂದ, ನೀನು ಕಂಡ ವಿಷಯನ ಭಯವಿಲ್ಲದೆ ಹೇಳು. ಸ್ವಾಮಿ, ನಿಮ್ಮ ಕರುಣೆ ನಮ್ಮ ಮೇಲಿರಲಿ. ಶತ್ರು ರಾಜ್ಯದ ಕುದುರೆಗಳಲ್ಲಿ ಏನು ವಿಶೇಷ ಇಲ್ಲಪ್ಪ. ಮತ್ತೇನೋ ಹೆದರಿಕೆ ನಿನಗೆ ಹೇಳಲಿಕ್ಕೆ? ಆದರೆ ಆ ಎಲ್ಲ ಕುದುರೆಗಳ ಪಡೆಗಳ ಮುಂದೆ ಒಂದು ನಾಯಕ ಕುದುರೆ ಇತ್ತು. ಏನು ನಾಯಕ ಕುದುರೆ? ಅಂದರೆ ಪ್ರಭುಗಳೇ, ಎಲ್ಲಾ ಕುದುರೆಗಳಿಗೂ ತಿಲಕವಿಟ್ಟಂತೆ ಬಹಳ ಸುಂದರವಾದ ಕುದುರೆ ಇತ್ತು. ನೋಡಲು ಬಲು ಅಂದವಾಗಿತ್ತು. ಎಲ್ಲ ಉಳಿದ ಕುದುರೆಗಳು ಅದನ್ನು ಅನುಸರಿಸುತ್ತಿದ್ದವು. ಓಹೋ, ಕುದುರೆ ಎಷ್ಟು ಸುಂದರವಾಗಿತ್ತು. ಒಳ್ಳೆಯ ನಾಯಕನಂತೆ ಉಳಿದ ಕುದುರೆಗಳು ತನ್ನನ್ನು ಅನುಸರಿಸುವಂತೆ ಮಾಡುತ್ತಿತ್ತು ಅಲ್ಲವೇ ಮಕರಂದ? ಹೌದು. ಎಲೆ ಮಕರಂದ, ಆ ಅಶ್ವದ ಅಂಗವಿನ್ಯಾಸ ಹೇಗಿತ್ತು? ಪ್ರಭುಗಳೇ, ಮೈಯೆಲ್ಲ ಬಿಳಿ ಹಾಲು ಸುರಿದ ಆಗಿತ್ತು. ಏನೋ ಅದು? ಹಾಲು ಬಿಳಿ ಅಲ್ಲದೆ ಕಪ್ಪಾಗ ಇರುತ್ತೆ. ಅಂದ್ರೆ ಕುದುರೆ ಶ್ವೇತವರ್ಣದಿಂದ ಕೂಡಿತು ಅಂತಾರವೇ ಮಕರಂದ? ಹೌದು. ಮತ್ತೆ ಮೈಯೆಲ್ಲ ಉದ್ದುದ್ದ ರೇಷ್ಮೆ ಕೂದಲು ಮಿರಿ ಅಂತ ಹೊಳಿತಾ ಇತ್ತು. ಬಾಲ ಚಾಮರದ ಹಾಗೆ ಹಂಗೆ ಹಿಂಗೆ ಏನದು? ಹಂಗೆ ಹಿಂಗೆ ಅಲ್ಲಾಡ್ತಾ ಇತ್ತು. ಅಷ್ಟೇ ಅಲ್ಲ, ಕಣ್ಣುಗಳು ಪಪ್ಪಗೆ ದ್ರಾಕ್ಷಿ ಹಣ್ಣಿನಂತೆ ಹೊಳಿತಾ ಇತ್ತು. ನಡಿಗೆ ಪೂರ್ತಿ ನಮ್ಮ ಅರಸನಾಗಿ ಇತ್ತು.
2, ಇದು 3, ಇದು 4, ಇದು 5. ಅಯ್ಯೋ 5. ಏನದು? ನೀನು ನನಗೆ ಲೆಕ್ಕ ಹೇಳಿಕೊಡುವುದು? ಹೌದಲ್ಲ? ಹಾಗೆಲ್ಲಾದರೂ ಉಂಟೆ ಸ್ವಾಮಿ? 5ಕ್ಕೆ ನಿಮ್ಮ ಭಾಷೆಯಲ್ಲೇನೋ ಹೇಳ್ತಾರಲ್ಲ? 5ಕ್ಕೆ ನಮ್ಮ ಭಾಷೆಯಲ್ಲ, ನಮ್ಮ ಭಾಷೆ ಸಂಸ್ಕೃತ. ಪಂಚ ಪಂಚ ಎನ್ನುತ್ತಾರೆ. ಪಂಚ. ಅದರ ಮುಂದೆ ಇನ್ನೂ ಏನೋ ಇದೆ ಅಲ್ಲ? ಏನದು? ಮದುವೆಗೆ ಇನ್ನೇನೇನೇನೇನೇನೋ ಹೇಳ್ತಾರಲ್ಲ? ಅಯ್ಯೋ ರಾಮ, ಮದುವೆ ಅಲ್ಲ, ಲಗ್ನ ಅಲ್ಲ, ವಿವಾಹ ಅದಲ್ಲವೇ ಅಲ್ಲ. ಏನೋ ಅದು ಎಲ್ಲದಕ್ಕೂ ಅಲ್ಲ ಅಲ್ಲ ಅಂತ ಗೋಡು ಹಾಡಿಸುತ್ತಿವೆ ಅಲ್ಲ? ಹೌದಲ್ಲ? ಚೇಚೆ, ಕೋಪ ಬೇಡ ಸ್ವಾಮಿ. ಇನ್ನೊಂದು ಹೆಸರು ಹೇಳ್ಬಿಡಿ. ಮದುವೆ, ಲಗ್ನ, ವಿವಾಹ, ಕಲ್ಯಾಣ. ಕಲ್ಯಾಣ ಅದನ್ನ ಹುಡುಗಿ ಮಾಡ್ಬಿಡಿ. ಇವನೊಬ್ಬ ಇದೇನಿದು ವಿಚಿತ್ರವಾಗಿ ಮಾತನಾಡುತ್ತಿದ್ದಾನಲ್ಲ? ಇವನ ಮಾತು ಬಹಳ ಆಶ್ಚರ್ಯಕರವಾಗಿದೆ. ನನಗೆ ತಿಳಿಸಿ ಇವನ ಮಾತಿನ ಅಧಿಕ ಪ್ರಸಂಗತನ. ಅಂದರೆ ಆ ಪದದ ಸ್ತ್ರೀಲಿಂಗ ಕಲ್ಯಾಣ, ಕಲ್ಯಾಣ ಪದದ ಸ್ತ್ರೀಲಿಂಗ ಕಲ್ಯಾಣಿ. ಏನೋ ಸಿಕ್ಕಿಬಿಟ್ಟು? ಕುದುರೆಯ ಹೆಸರು ಸ್ವಾಮಿ, ಕುದುರೆಯ ಹೆಸರು ಪಂಚಕಲ್ಯಾಣಿ. ಪಂಚಕಲ್ಯಾಣಿ ಕುದುರೆ ಹೆಸರು ಬಹಳ ಅದ್ಭುತವಾಗಿದೆ. ಅಂತೂ ನಮ್ಮಲ್ಲಿಲ್ಲದ ಅಪರೂಪದ ಕುದುರೆ ಪಂಚಕಲ್ಯಾಣಿ ಎಂದಾಯಿತು. ಇರಲಿ ಮಕರಂದ, ನಿನ್ನ ಬಳಿ ಇನ್ನೇನಾದರೂ ವಿಶೇಷ ಸಮಾಚಾರವಿದೆಯೇ? ಇಲ್ಲ ಪ್ರಭುಗಳೇ. ಮಂತ್ರಿಗಳೇ, ರಾಜ್ಯದ ಸಮಸ್ತ ವಿಷಯವನ್ನು ತಿಳಿಸಿದ ಮಕರಂದನಿಗೆ ಬೊಕ್ಕಸದಿಂದ ನಾಣ್ಯಗಳನ್ನು ನೀಡಿ ತಕ್ಕ ಮರ್ಯಾದೆಯನ್ನು ಮಾಡಿ. ಈಗಲೇ ಹೋಗಿ ಬೊಕ್ಕಸದಿಂದ ನಾಣ್ಯಗಳನ್ನು ತರಲು ಏರ್ಪಾಡು ಮಾಡಿ. ತಾರಾರಾರ ಮಕರಂದ, ತಾರಾರಾರ ಮಕರಂದ, ತಾರಾರಾರ ಮಕರಂದ. ಮಕರಂದ, ಸಮರ್ಥವಾಗಿ ನಿರ್ವಹಿಸಿವೆ. ನೀನು ಹೋಗಿ ಬಾ. ಧನ್ಯನಾದೆ ಮಹಾಪ್ರಭುಗಳೇ. ನಾನಿನ್ನು ಬರಲೇ ಆಗದು. ಮಕರಂದ, ತಾರಾರಾರ ಮಕರಂದ. ಮಂತ್ರಿಗಳೇ, ರಾಜ್ಯದಲ್ಲಿ ನೆಲೆಸಿದ ಸುಭಿಕ್ಷೆ ವರ್ಣನೆಯಿಂದ ಮನಸ್ಸಿಗೆ ಆನಂದವಾಗಿದೆ. ರಾಮರಾಜ್ಯ ಕಟ್ಟುವ ನನ್ನ ಕನಸು ನನಸಾಗಿದೆ. ಆದರೆ ಏನು ಮಹಾಪ್ರಭುಗಳೇ? ಪಂಚಕಲ್ಯಾಣಿಯ ವರ್ಣನೆಯನ್ನು ಕೇಳಿದ ಮೇಲೆ ಆ ಅಶ್ವವನ್ನು ನಮ್ಮದಾಗಿಸಿಕೊಳ್ಳುವ ಮಹಾದಾಸೆ ನನ್ನ ಮನದಲ್ಲಿ ಉಂಟಾಗಿದೆ. ಮಹಾಪ್ರಭುಗಳೇ, ತಮ್ಮ ಈ ಅಭಿಲಾಷೆಯು ತಮ್ಮ ಘನತೆಗೆ ತಕ್ಕುದಾಗಿದೆ. ರಾಜಶೇಷರಾದ ತಮ್ಮ ಬಳಿಯೇ ಇರಬೇಕಾದ ಅಶ್ವ ಪಂಚಕಲ್ಯಾಣಿ. ಅದನ್ನು ಹೊಂದುವುದು ತಮ್ಮ ಗೌರವಕ್ಕೆ ಕಳಸಪ್ರಾಯವಾಗಿದೆ. ಹೌದು, ನಮ್ಮ ಅರಸರು ಹೊಂದಬೇಕಾದ ಅಶ್ವವದು. ಹೌದು ಮಂತ್ರಿವರಿಯರೇ, ಶಕ್ತಿ ಸಾಮರ್ಥ್ಯದಲ್ಲಿ ನಮಗಿಂತ ಕೆಳಗಿರುವ ಶತ್ರು ನೆರರಾಜ್ಯವನ್ನು ಸೋಲಿಸಿ ಪಂಚಕಲ್ಯಾಣಿಯನ್ನು ಪಡೆಯುವುದು ನಮಗೆ ಕಷ್ಟಕರವಾದದಲ್ಲ. ಈಗಲೇ ಯುದ್ಧಕ್ಕೆ ರಣಕಹಳೆಯನ್ನು ಊದಿರಿ, ಊರಲ್ಲಿ ಡಂಗರಾಡಿಸಿರಿ. ಮಹಾಪ್ರಭುಗಳೇ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವೇ ಪಂಚಕಲ್ಯಾಣಿಯನ್ನು ಪಡೆಯಲು ಈ ತರಹ ಮಹಾಯುದ್ಧವೇಕೆ ಮಹಾಸ್ವಾಮಿ? ಹೆಚ್ಚಿನ ರಕ್ತಪಾತವಿಲ್ಲದೆ ನಾನದನ್ನು ನಿಮಗೆ ತಂದುಕೊಡುವೆ. ಗುಪ್ತಚರ ಮಕರಂದನೊಂದಿಗೆ ಕೆಲವು ಸೇನಾನಿಗಳು ಮಾತ್ರವೇ ಸಾಕು ನನಗೆ ಪಂಚಕಲ್ಯಾಣಿಯನ್ನು ಪಡೆಯಲು. ಅಲ್ಲವೇ ಮತ್ತೆ ಅಪ್ರತಿಮ ಶೂರರಾದ ನಮ್ಮ ಪ್ರಭುಗಳ ಸೇನೆಯ ಮುಂದೆ ಉಳಿದವರ ಮಾತೇನು? ಅದು ಸರಿಯೇ ಮಂತ್ರಿವರಿಯರೇ. ತಮ್ಮ ಪ್ರಯಾಣಕ್ಕೆ ನನ್ನ ಶುಭ ಹಾರೈಕೆಗಳು. ಶೀಘ್ರವೇ ಪ್ರಯಾಣಕ್ಕೆ ತಕ್ಕ ಸಿದ್ಧತೆಗಳನ್ನು ಮಾಡಿ. ಅಪ್ಪಣೆ ಮಹಾಪ್ರಭು, ತಾವು ನಿಶ್ಚಿಂತೆಯಿಂದಿರಿ. ಪಂಚಕಲ್ಯಾಣಿ ಇನ್ನು ತಮ್ಮ ಸ್ವತ್ತು. ಜಯಸೇನ ಮಹಾರಾಜರಿಗೆ!
ಹೇಗಿತ್ತು ನನ್ನ ಕವನ? ಬಹಳ ಚೆನ್ನಾಗಿತ್ತು. ಈಗ ವಿಷಯಕ್ಕೆ ಬಾ. ಆಗಲಿ ಸ್ವಾಮಿ. ಜಯಸೇನ ಮಹಾರಾಜರ ಶೌರ್ಯಕ್ಕೆ ತಕ್ಕುದಾದದ್ದನ್ನೇ ಬಯಸಿದ್ದಾರೆ. ಮಕರಂದ ವಿಷಯವನ್ನು ನೆರೆ ರಾಜ್ಯಕ್ಕೆ ತಿಳಿಸಿ ಅಶ್ವವನ್ನು ತಂದೊಪ್ಪಿಸಲು ಸಂದೇಶ ಕಳಿಸಿದ್ದೆವು. ಆದರೆ ಯುದ್ಧ ಮಾಡಿ ಅಶ್ವ ಗೆಲ್ಲಿರಿ ಎಂದು ಮರುಸವಾಲು ಹಾಕಿದ್ದಾರೆ. ಅಬ್ಬಾ, ಅಷ್ಟು ಸೊಕ್ಕೆ ಆ ಹುಲ್ಲು ಮಾನವರಿಗೆ. ಏನೆಂದೆ? ಅದೇ ಹುಲ್ಲು ಮಾನವರು. ಸಾಕು ಮಾಡು ನೀನು ನಿನ್ನ ಪಾಂಡಿತ್ಯ ಮೆರೆದದ್ದು. ಈಗ ನನ್ನ ಮಾತು ಗಮನವಿಟ್ಟು ಕೇಳು. ಆಗಲಿ ಸ್ವಾಮಿ. ನಾವೀಗ ಶತ್ರುಗಳ ವಿರುದ್ಧ ಯುದ್ಧ ಸಾರಬೇಕು. ಬಿಡಿ ಬಿಡಿ ಮಂತ್ರಿ ಮಹಾಶಯರೇ, ಆ ಕುದುರೆಯನ್ನು ಗೆಲ್ಲಲು ಯುದ್ಧ ಬೇಕೆ? ನಾನೊಬ್ಬನೇ ಸಾಲದೆ ಈಗಲೇ ಹೋಗಿ ಶತ್ರುಗಳನ್ನು ತಡೆದು ಸೈನಿಕರನ್ನು ಬಡಿದು ಆನೆ ಕುದುರೆಗಳನ್ನು ಬಡಿದು. ಸಾಕು ಮಾಡು ನೀನು ನಿನ್ನ ಉತ್ತರನ ಪೌರುಷತೆಯನ್ನು ಮೆರೆದದ್ದು. ಯುದ್ಧವನ್ನು ನಾನು ಮಾಡುವೆ, ನೀನು ನೆರೆ ರಾಜ್ಯಕ್ಕೆ ದಾರಿ ತೋರಿಸು ಸಾಕು. ಅದು ಸರಿಯೇ, ತಾವು ಹೇಳಿದಂತೆ ಆಗಲಿ. ಈಗಲೇ ಸೇನೆಯೊಂದಿಗೆ ಹೊರಡೋಣ ಹೊರಡೋಣ. ಭರ ಭರ ಹೊರಟಿತು ಸೇನೆ, ಭರ ಭರ ಹೊರಟಿತು ಸೇನೆ, ಭರ ಭರ ಹೊರಟಿತು ಸೇನೆ, ಭರ ಭರ ಹೊರಟಿತು ಸೇನೆ. ನಾಲ್ಕು ಗಾವುದ ಹಾದಿಯ ಕ್ರಮಿಸಲು, ನಾಲ್ಕು ಗಾವುದ ಹಾದಿಯ ಕ್ರಮಿಸಲು ಭರ ಭರ ಹೊರಟಿತು ಸೇನೆ, ಭರ ಭರ ಹೊರಟಿತು ಸೇನೆ. ಆ ಆ ಆ ಟಕ 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 ಕುದುರೆಯ ಕರಪುಟ, ಟಕ 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 ಕುದುರೆಯ ಕರಪುಟ. ಭರ 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 ಸೇನೆಯ ಬೋಟ, ಭರ 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 ಸೇನೆಯ ಬೋಟ. ಹೊರಟಿತು ಕುದುರೆಯ ಕರಪುಟ. ಠಕ ಠಕ ಹುದು, ಠಕ ಠಕ ಹೊರಟಿತು ಕುದುರೆಯ ಕರಪುಟ. ಭರ ಭರ ಹೊರಟಿತು ಸೇನೆಯ ಬೋಟ, ಠಕ ಠಕ ಹೊರಟಿತು ಕುದುರೆಯ ಕರಪುಟ. ಭರ ಭರ ಹೊರಟಿತು ಸೇನೆಯ ಬೋಟ. ನಾಲ್ಕು ಗಾವುದ ಹಾದಿಯ ಕ್ರಮಿಸಿ ವೇಗದಿ ತಲುಪಿತು ಶತ್ರುವ ಭ್ರಮಿಸಿ. ನಾಲ್ಕು ಗಾವುದ ಹಾದಿಯ ಕ್ರಮಿಸಿ ವೇಗದಿ ತಲುಪಿತು ಶತ್ರುವ ಭ್ರಮಿಸಿ. ಶತ್ರುವ ಭ್ರಮಿಸಿ ವೇಗದಿ ತಲುಪಿತು ಶತ್ರುವ ಭ್ರಮಿಸಿ. ಧೂಳೆಬ್ಬಿಸಿ ಬಂದ ಸೇನೆಯ ಕಂಡು ಕೂಗುತ್ತೆರಗಿದ್ದವು ವೈರಿಯ ದಂಡು. ಟಣ್ ಟಣ್ ಎಂದಿತು ಕತ್ತಿಯ ಹೊಳಪು, ಮುಗಿಲೇರಿತು ಹಾಹಾ ಯುದ್ಧದ ಜಳಪು. ನಡೆಯಿತು ಸಮರವು ಭೀಕರ ಕದನವು, ಮೆರೆಯಿತು ಮಂತ್ರಿ ಸಾಹಸ ಕಥೆಯು, ಮೆರೆಯಿತು ಮಂತ್ರಿಯ ಸಾಹಸ ಕಥೆಯು, ಮೆರೆಯಿತು ಮಂತ್ರಿಯ ಸಾಹಸ ಕಥೆಯು. ಬಿರು ಬೆಚ್ಚಿತು, ಬಿರು ಬೆಚ್ಚಿತು, ಬಿರು ಬೆಚ್ಚಿತು, ಬಿರು ಬೆಚ್ಚಿತು ಎದುರಾಳಿಯ ಪಡೆಯು. ನೆಲ ಕಚ್ಚಿತು ಸೇನೆಯ ತುಕುಡಿಯು, ನೆಲ ಕಚ್ಚಿತು ಸೇನೆಯ ತುಕುಡಿಯು, ನೆಲ ಕಚ್ಚಿತು ಸೇನೆಯ ತುಕುಡಿಯು. ಗೆದ್ದೆ ಬಿಟ್ಟರು ಅಂದದ ಕುದುರೆಯ ಕಟ್ಟೆ ಬಿಟ್ಟರು ಅಶ್ವದ ಶಿರವ. ಗೆದ್ದೆ ಬಿಟ್ಟರು ಅಂದದ ಕುದುರೆಯ ಕಟ್ಟೆ ಬಿಟ್ಟರು ಅಶ್ವದ ಶಿರವ. ಪಂಚ ಕಲ್ಯಾಣಿ ಹೊಂದಿದ ಅವರು ತಕತಕ 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 ಕುಣಿದರು. ಪಂಚ ಕಲ್ಯಾಣಿ ಹೊಂದಿದ ಅವರು ತಕತಕ 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 ಕುಣಿದರು. ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ. ಮಹಾಮಂತ್ರಿಗಳಿಗೆ ಜಯವಾಗಲಿ, ಜಯವಾಗಲಿ.
ಗೆದ್ದಿದ್ದೇವೆ. ಹೌದು ಸ್ವಾಮಿ, ಶತ್ರು ಸೇನೆಯನ್ನು ದನ ಬಡಿದ ಹಾಗೆ ಬಡಿದು ಹಾಕಿದ್ದೇವೆ. ಯಾರು ಮಕರಂದ? ತಾವು ಸ್ವಾಮಿ. ಮತ್ತೆ ಸೈನಿಕರನ್ನು ತರಿದು ಹಾಕಿದ್ದೇವೆ. ಯಾರು ಮಕರಂದ? ಅದು ತಾವೇ ಸ್ವಾಮಿ. ಹಾಗಾದರೆ ನೀನು ಏನು ಮಾಡಿದೆ? ನಾನು ಸೈನಿಕರನ್ನು ಅಟ್ಟಿಸಿಕೊಂಡು ಓಡಿದೆ. ನಂತರ ಅವರು ಇವನನ್ನು ಅಟ್ಟಿಸಿಕೊಂಡು ಬಂದರು. ನಾವು ನೋಡಿದೆವು ನಿನ್ನ ಪಲಾಯನವನ್ನು. ಹೌದು ಹೌದು, ಕಚ್ಚೆವೆತ್ತಿಕೊಂಡು ಓಡಿಯೋದನ್ನು ಮುಚ್ಚಾಯಗೊಂದು ಬಾಕಿತ್ತು ನಡು. ಅದಕ್ಕೆ ನೀನು ಹಾಗೆ ಹೆದರಿಕೊಂಡು ಓಡಿ ಹೋದದ್ದು ಅಲ್ಲವೇ ಸ್ವಾಮಿ? ಜೀವ ಇದ್ದರೆ ಬೆಲ್ಲ ಬೆಟ್ಟಿ ಬದುಕುವೆ, ಅದಕ್ಕೆ ಹಾಗೆ ಓಡಿ ಹೋದದ್ದು. ಮಂತ್ರಿಗಳೇ, ಈ ವಿಷಯವನ್ನು ತಾವು ಮಹಾಪ್ರಭುಗಳಿಗೆ ತಿಳಿಸಬೇಡಿ. ಆಗಲಿ ಆಗಲಿ, ಅದಿರಲಿ. ಪಂಚಕಲ್ಯಾಣಿ ನಮ್ಮದಾದುದು ಸಂತೋಷದ ವಿಷಯವೇ. ಹೊತ್ತು ಮುಳುಗುವುದರೊಳಗೆ ನಮ್ಮ ನಾಡಿನ ಸರಹದ್ದನ್ನು ತಲುಪಬೇಕು. ನಮ್ಮ ಪ್ರಯಾಣವನ್ನು ಈಗಲೇ ಮುಂದುವರೆಸೋಣ. ಆಗಲಿ ಸ್ವಾಮಿ, ಹೊರಡೋಣ. ಜಯ ಘೋಷವ ಘೋಷಿಸಿ ತೋಷವ ಪೋಷಿಸಿ ಮರಳಿ ನಡೆದರು ರಾಜ್ಯದ ಎಡೆಗೆ. ಶತ್ರುವ ತರಿದು ಅಶ್ವವ ಹಿಡಿದು ಬಿರು ಬಿರು ಹೊರಟರು ಕಾನನದು ದಕ್ಕು. ಬಿರು ಬಿರು ಹೊರಟರು ಕಾನನದು ದಕ್ಕು. ಬಿರು ಬಿರು ಹೊರಟರು ಕಾನನದ ಉದ್ದಕ್ಕೂ. ನಾವೀಗ ಅರ್ಧ ದಾರಿಯನ್ನು ಕ್ರಮಿಸಿದ್ದೇವೆ. ಆದರೆ ದಿಗಂತದ ಅಂಚಿನಲ್ಲಿ ಸೂರ್ಯ ಬಂದಿದ್ದಾನೆ. ಅವನು ನಿತ್ಯವೂ ಬರುತ್ತಾನಲ್ಲ, ಅವನು ನಿತ್ಯವೂ ಹೋಗುತ್ತಾನಲ್ಲ. ಅದರಲ್ಲಿ ಏನಿದೆ ವಿಶೇಷ? ಇಲ್ಲಪ್ಪ ಇಲ್ಲ, ವಿಶೇಷವೇನು ಇಲ್ಲ. ಹೌದಲ್ಲ, ಅದರಲ್ಲಿ ಏನಿದೆ ವಿಶೇಷ? ಹಾಗಲ್ಲ, ಸೂರ್ಯಾಸ್ತ ಆಗುವುದರೊಳಗೆ ನಮ್ಮ ನಾಡಿನ ಸರಹದ್ದನ್ನು ತಲುಪಬೇಕಿತ್ತು. ಆದರೆ ಈ ಕಾಡಿನ ರಾತ್ರಿ ವೇಳೆಯಲ್ಲಿ ನಮ್ಮ ಪ್ರಯಾಣವನ್ನು ಮುಂದುವರಿಸಲು ಆಗದು. ಹಾಗಾಗಿ ರಾತ್ರಿಯೆಲ್ಲ ಎಚ್ಚರಿದ್ದು ಪಂಚಕಲ್ಯಾಣಿಯನ್ನು ಕಾಯುವ ಗುರುತರ ಕಾರ್ಯ ನಮ್ಮ ಮೇಲಿದೆ. ಹೌದಲ್ಲವೇ ಸ್ವಾಮಿ? ತಾವು ಚಿಂತಿಸಿದಿರಿ. ಇಲ್ಲಿಯೇ ನಮ್ಮ ಬಿಡಾರವನ್ನು ಹೂಡೋಣ. ನಾನು ನನ್ನ ಸಹಚರರು ಎಚ್ಚರವಿದ್ದು ಪಂಚಕಲ್ಯಾಣಿಯನ್ನು ಕಾಯುತ್ತೇವೆ. ತಾವು ಮಲಗಿ ವಿಶ್ರಮಿಸಿಕೊಳ್ಳಿ. ನಿಮ್ಮನ್ನು ನಂಬುವುದು ಹೇಗೆ? ಪಂಚಕಲ್ಯಾಣಿಯ ಶ್ರೇಷ್ಠತೆಯ ಅರಿವು ಎಲ್ಲರಿಗೂ ಇದೆ. ಹಾಗಾಗಿ ಅದನ್ನು ಕತ್ತೊಯ್ಯಲು ಈ ಕಾಡಿನ ದರೋಡೆಕೋರರಿಂದಲೂ ಶತ್ರುರಾಜನ ಸೇನಾನುಗಳಿಂದಲೂ ಅದನ್ನು ರಕ್ಷಿಸಬೇಕಾಗಿದೆ. ಹಾಗಾಗಿ ನಾನೇ ಎಚ್ಚರಿದ್ದು ಪಂಚಕಲ್ಯಾಣಿಯನ್ನು ಕಾಯುತ್ತೇನೆ. ಸ್ವಾಮಿ, ತಾವು ಚಿಂತಿಸದಿರಿ. ನನಗೆ ರಾತ್ರಿ ನಿದ್ದೆ ಬಿಟ್ಟು ಅಭ್ಯಾಸವಿದೆ. ಹೌದಾ? ಅದು ಹೇಗೆ? ಮತ್ತೆ 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 ನನ್ನ 9 ತಿಂಗಳ ಮಗುವನ್ನು ಆಡಿಸುವ ಕೆಲಸ ನನ್ನದಾಗಿದೆ. ಈ ಕೆಲಸವೇ? ಹೌದೇ? ನಿನ್ನ ಹೆಂಡತಿಗೇನು ಕೆಲಸ? ಅವಳು ನಿದ್ದೆ ಮಾಡುವಳು. ಹೆಂಡತಿಯ ಗುಲಾಮ. ಮಕ್ಕಳಿಂದ ಅದೋ ನೋಡು, ನಿನ್ನ ಹೆಂಡತಿ ಮಲ್ಲಿ ಮಲ್ಲಿ. ಹೆಂಡತಿಗೆ ತರುವ ಪುಕ್ಕಲು ಮಹಾಶಯ. ನಮ್ಮ ಎದುರು ಮಾತ್ರ ಮಹಾಶೂರ. ಒಬ್ಬ ಸದ್ಯ ಬದುಕಿ ಬಿಟ್ಟೆ. ನಾನು ಹೇಳಿದ್ದು ಅವಳ ಕಿವಿಗೆ ಬಿದ್ದಿದ್ದರೆ ನನ್ನ ಗತಿ ಗಂಡಾಂತರವಾಗುತ್ತಿತ್ತು. ಸ್ವಾಮಿ, ನಿಮ್ಮ ಮುಂದೆ ಏಕೆ ನನಗೆ ನಾಚಿಕೆ? ಆಗಲಿ ಆಗಲಿ, ಅದಿರಲಿ. ನಿಮ್ಮನ್ನು ನಂಬುವುದು ಹೇಗೆ? ಕುದುರೆ ಕಾಯುವಾಗ ತಪ್ಪಿ ಕಣ್ಣು ಮುಚ್ಚಿದರೂ ಅನರ್ಥವಾದಿತ್ತು. ಹಾಗಾಗಿ ನಾನೇ ಎಚ್ಚರಿದ್ದು ಪಂಚಕಲ್ಯಾಣಿಯನ್ನು ಕಾಯುತ್ತೇನೆ. ಬೇಡ ಬೇಡ ಸ್ವಾಮಿ, ತಮಗೆ ಅಷ್ಟು ಸಂಶಯವಿದ್ದರೆ ನಾನು ನನ್ನ ಸಹಚರರು ಯಾವುದಾದರೂ ವಿಷಯವನ್ನು ಚರ್ಚಿಸುತ್ತೇವೆ. ಹೌದು ಹೌದು, ಹಾಗೆ ಮಾಡುತ್ತೇವೆ. ಇದು ಒಳ್ಳೆಯ ವಿಷಯವೇ. ಆದರೂ ಸ್ವಾಮಿ, ತಾವು ಚಿಂತಿಸದಿರಿ. ತಾವು ನಿಶ್ಚಿಂತೆಯಿಂದ ನಿದ್ರಿಸಿ. ನಿದ್ರಿಸಿ. ಸರಿ, ಬೇರೆಯನ್ನು ಸಿದ್ಧಪಡಿಸಿರಿ. ಬೇರೆಯನ್ನು ಸಿದ್ಧಪಡಿಸೋಣ. ತಾರರರಾರರ ತಾರರರಾರ ತಾರರರಾರರಾರರ ತಾರರರಾರ ತಾರರರ ತಾರರರಾರರ ತಾರರರಾರ ತಾರರರಾರರ ತಾರರರಾರ ತಾರರಾರರಾರರ ತಾರರಾರರಾರರ. ಬೇರೆ ಸಿದ್ಧವಾಗಿದೆ. ಸರಿ, ನಾನಿನ್ನು ವಿಶ್ರಮಿಸಿಕೊಳ್ಳುವೆ. ಕುದುರೆಯ ಕಾಯಲು ಇರುಳನ್ನು ಕಾಯಲು ಮಾಡಿದರೊಂದು ಉಪಾಯವ
ಹೂಡಿದರೊಂದು ಚರ್ಚಾ ಸಭೆಯ ತಲೆಯನ್ನು ಎತ್ತಲು ನೋಡಿದರಲ್ಲಿ ಹರಡಿದ ವಿಶಾಲ ಆಗಸವಲ್ಲಿ ಎಲ್ಲಿದೆ ಆದಿ ಎಲ್ಲಿದೆ ಅಂತ್ಯ ಏನಿದರ ಉದ್ದಗಲವ ನೋಡಿ ಕೇಳಿದ ಪ್ರಶ್ನೆಯು ಒಬ್ಬನು ಕಾಡಿ ಹೇಳಿದ ಉತ್ತರ ಓರ್ವನು ಹಾಡಿ ನಡೆಯಿತು ಚರ್ಚೆಯು ಭರದಿ ನೋಡಿ ಹರಿಯಿತು ಅವರ ಮಾತಿನ ಕೋಡಿ ಮಂತ್ರಿಯ ಮಲಗಿದ ಹೇಳಲು ಅವರು ಎಚ್ಚರವಿದ್ದರು ಪ್ರಹರದಿ ಅವರು ಎಚ್ಚರವಿದ್ದರು ಪ್ರಹರದಿ ಅವರು ಎಚ್ಚರವಿದ್ದರು ಪ್ರಹರದಿ ಮಂತ್ರಿಗಳೇ, ಬೇಷ್ ಬೇಷ್, ನೀವಿನ್ನೂ ಎಚ್ಚರದಿಂದಿರುವಿರಿ. ಯಾವ ವಿಷಯ ಕುರಿತು ಚರ್ಚೆ ಮಾಡುತ್ತಿರುವಿರಿ? ಅದೇ ಸ್ವಾಮಿ, ಈ ರಾತ್ರಿಯ ಸೊಗಸಾದ ಅಂಬರದ ಕುರಿತಾಗಿ. ಚುಕ್ಕಿ ರಾಜನಾದ ಆಗಸದ ಬಗ್ಗೆ. ಓಹೋ, ಆಕಾಶದ ಬಗ್ಗೆ ಚರ್ಚಿಸುತ್ತಿರುವಿರಿ? ಹೌದು ಹೌದು, ಚಾಪೆಯಂತೆ ಉದ್ದಗಲಕ್ಕೂ ಹರಡಿರುವ ಈ ಆಕಾಶದ ಆರಂಭವೆಲ್ಲಿದೆ? ಅಂತ್ಯ ಎಲ್ಲಿದೆ? ಅದನ್ನು ತಲುಪಲು ಎಷ್ಟು ಉದ್ದ ಏಣಿ ಅವಶ್ಯಕತೆ ಇದೆ? ಅಷ್ಟು ಎತ್ತರ ಹತ್ತಿದರೆ ತಲೆ ತಿರುಗು ಆಗಲಿಕ್ಕಿಲ್ಲವೇ ಎಂದು ಚರ್ಚಿಸುತ್ತಾ ಇದ್ದೆವು. ಭೇಷ್ ಭೇಷ್, ನಿಮ್ಮ ಚರ್ಚೆಯನ್ನು ಮುಂದುವರೆಸಿ ಹಾಗೂ ಎಚ್ಚರದಿಂದಿರಿ. ಈಗಾಗಲೇ ರಾತ್ರಿಯ ಒಂದು ಪ್ರಹರ ಕಳೆದಿದೆ. ಸ್ವಾಮಿ, ತಾವು ಚಿಂತಿಸದಿರಿ. ಇನ್ನುಳಿದ ಪ್ರಹರದಲ್ಲೂ ಕೂಡ ನಾನು ನನ್ನ ಸಹಚರರು ಎಚ್ಚರಿದ್ದು ಪಂಚಕಲ್ಯಾಣಿಯನ್ನು ಕಾಯುತ್ತೇವೆ. ಹೌದು, ಕಾಯುತ್ತೇವೆ. ಸರಿ, ಎಚ್ಚರದಿಂದಿರಿ ಹಾಗೂ ಪಂಚಕಲ್ಯಾಣಿಯ ಮೇಲೆ ಒಂದು ಕಣ್ಣಿಟ್ಟಿರಿ. ಒಂದು ಜೊತೆ ಕಣ್ಣೇಕೆ ಸ್ವಾಮಿ? 5 ಜೊತೆ ಕಣ್ಣುಗಳು ಪಂಚಕಲ್ಯಾಣಿಯನ್ನು ಕಾಯುತ್ತಲಿರುತ್ತದೆ. ಸರಿ, ನಿಮ್ಮ ಚರ್ಚೆಯನ್ನು ಮುಂದುವರೆಸಿ. ಪಡೆಯಿತು ಚರ್ಚೆಯು ಹೊಸ ರೂಪ ನಡೆಯಿತು ಚಿಂತನ ಬಲುತಾಪ ಟಿಮ್ಮ ಟಿಮ್ಮ ಎಂದಿತು ತಾರೆಗಳು ಮಿನ್ನು ಮಿನ್ನು ಅಂದಿತು ತಾರೆಗಳು ಟಿಮ್ಮ 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 ಎಂದಿತು ತಾರೆ ಮಿನ್ನು ಮಿನ್ನು ಮಿನುಗುತು ಅಂದದಿ ತೋರೆ 1 2 3 4 4 3 2 1 ಎಷ್ಟಿದೆ ಸಂಖ್ಯೆ ಎಲ್ಲಿದೆ ಲೆಕ್ಕ ಎಲ್ಲಿಂದ ಆರಂಭ ಎಲ್ಲಿಂದ ಕೊನೆಯು ಯಾರವರು ಅದ ಅಂಟಿಸಿ ಇಟ್ಟರು ಆಯಿತು ಅವರಿಗೆ ಯಕ್ಷ ಪ್ರಶ್ನೆಯು ಕಳೆದರು ರಾತ್ರಿಯ 2 ಪರ್ವ ಕಣ್ತೆರದಿದ್ದರು ಎಚ್ಚರ ಎಚ್ಚರ ಕಳೆದರು ರಾತ್ರಿಯ 2 ಪ್ರಹರವ ಕಣ್ತೆರದಿದ್ದರು ಎಚ್ಚರ ಎಚ್ಚರ. ಮಂತ್ರಿಗಳೇ, ನಿಮ್ಮ ಚರ್ಚೆ ಎಲ್ಲಿಗೆ ಬಂತು? ಮಂತ್ರಿಗಳೇ, ನಮ್ಮ ಚರ್ಚೆಗೀಗ ಹೊಸ ತಿರುವು ಬಂದಿದೆ. ಈ ಸುಂದರವಾದ ಆಗಸದಲ್ಲಿ ಮಿಣಮಿಣನೆ ಹೊಳೆಯುವ ನಕ್ಷತ್ರಗಳನ್ನು ಇಟ್ಟವರು ಯಾರು? ಆಕಾಶದಲ್ಲಿ ಅದನ್ನು ಕೀಳದಂತೆ ಅಂಟಿಸಿಟ್ಟವರು ಯಾರು? ಆಕಾಶದ ತುಂಬೆಲ್ಲ ಹರಡಿರುವ ನಕ್ಷತ್ರಗಳ ಸಂಖ್ಯೆ ಎಷ್ಟು? ಅದನ್ನು ಎಣಿಸಬೇಕಾದರೆ ಲೆಕ್ಕವನ್ನು ಎಲ್ಲಿಂದ ಆರಂಭ ಮಾಡಬೇಕು, ಎಲ್ಲಿಗೆ ಅಂತ್ಯಗೊಳಿಸಬೇಕು ಎಂದು ಚರ್ಚಿಸುತ್ತಾ ಇದ್ದೆವು. ಭೇಷ್ ಭೇಷ್, ನಿಮ್ಮ ಚರ್ಚೆಯು ಬಹಳ ಗಹನವಾಗಿದೆ, ಕುತೂಹಲಕಾರಿಯಾಗಿದೆ. ಚರ್ಚೆಯನ್ನು ಮುಂದುವರಿಸಿ ಹಾಗೂ ಎಚ್ಚರದಿಂದಿರಿ. ರಾತ್ರಿಯ ಇನ್ನುಳಿದ 1 ಪ್ರಹರ ನೀವು ಎಚ್ಚರದಿಂದಿದ್ದರೆ ಸಾಕು, ನಮ್ಮ ಕೆಲಸ ಸಾರ್ಥಕವಾದಂತೆ. ಆಯಿತು ಸ್ವಾಮಿ, ತಾವು ನಿಶ್ಚಿಂತೆಯಿಂದ ಮಲಗಿಕೊಳ್ಳಿ. ಸರಿ, ಎಚ್ಚರದಿಂದ ಕಾಯಬೇಕು. ಆಗಲಿ. ಮಂತ್ರಿಯ ಹೊಗಳಿಕೆ ಕೇಳಿದ ಮೂಢರು ಹೆಮ್ಮೆಯ ನಗುವನ್ನು ಬೀರುತ್ತಲವರು ಮಂತ್ರಿಯ ಹೊಗಳಿಕೆ ಕೇಳಿದ ಮೂಢರು ಮಂತ್ರಿಯ ಹೊಗಳಿಕೆ ಕೇಳಿದರು ಮೀಸೆಯ ತಿರುವುತ್ತ ತೋಳನ್ನು ತಟ್ಟುತ್ತ ಮೀಸೆಯ ತಿರುವುತ್ತ ತೋಳನ್ನು ತಟ್ಟುತ್ತ ತಮ್ಮಲೆ ತಾವೇ ಬೀಗಿದರು ಎಲ್ಲವ ಮರೆತು ಹಾಡಿದರು ಅವರು ಎಲ್ಲವ ಮರೆತು ಹಾಡಿದರು ಎಲ್ಲವ ಮರೆತು ಹಾಡಿದರು ಆಗಲೇ ಬಂದರು ಕಳ್ಳ ಹೆಜ್ಜೆಯಲ್ಲಿ ಶತ್ರು ರಾಜ್ಯದ ಸೈನಿಕರು ಹೊಂಚು ಹಾಕಿದರು ಸಂಚು ಹೂಡಿದರು ಹೊಂಚು ಹಾಕಿದರು ಸಂಚು ಹೂಡಿದರು ಸದ್ದಿಲ್ಲದೆ ಪಂಚಕಲ್ಯಾಣಿಯ ಹೊತ್ತು ನಡೆದರು ಪಂಚಕಲ್ಯಾಣಿಯ ಮರಳಿ ಪಡೆದರು ಎಚ್ಚರವಿದ್ದರು ಮೈಯ ತಪ್ಪಿದರು ಹೆಚ್ಚುಗಾರಿಕೆಯ ತೋರ ಹೋದರು ಎಚ್ಚರ ಎಚ್ಚರ ಎನ್ನುತ್ತ ಜಪಿಸುತ್ತಾ
ಕುದುರೆಯ ಮರೆತರು ಮೂಢದೂತರು, ಕುದುರೆಯ ಮರೆತರು ಮೂಢದೂತರು, ಕುದುರೆಯ ಮರೆತರು ಮೂಢದೂತರು. ಆ ಕುದುರೆ ಕಾಣದಾಗಿದೆ. ಈಗ ನಾವು ಏನು ಮಾಡೋಣ? ಮಂತ್ರಿಗಳಿಗೆ ಏನು ಹೇಳೋಣ? ಈಗ ನಾವು ಹುಡುಕೋಣ. ನೀನು ಅತ್ತ ಕಡೆ ಹೋಗು, ನೀನು ಇತ್ತ ಕಡೆ ಹೋಗು, ನೀನು ಅಲ್ಲಿ ಹೋಗು, ಮತ್ತೆ ನೀನು ಇಲ್ಲಿ ಹೋಗು. ಮಕರಂದ, ಮಂತ್ರಿಗಳೇ, ಬೇಷ್ ಬೇಷ್. ರಾತ್ರಿಯೆಲ್ಲ ಎಚ್ಚರದಿಂದಿರುವ ಈ ಕಾರ್ಯ ನೆರವೇರಿದೆ. ಬಂದ ಕಾರ್ಯ ಯಾವ ವಿಘ್ನವೂ ಇಲ್ಲದೆ ನೆರವೇರಿದೆ. ಅದಿರಲಿ, ರಾತ್ರಿಯ ಕೊನೆಗಳಿಗೆ ನಿಮ್ಮ ಚರ್ಚೆ ವಿಷಯ ಏನಾಗಿತ್ತು? ಸ್ವಾಮಿ, ಮಂತ್ರಿಗಳೇ, ನಾವು ಎಷ್ಟು ಎಚ್ಚರದಿಂದಿದ್ದರೂ, ಕಣ್ಣು ರೆಪ್ಪೆ ಒಂದು ಕ್ಷಣವೂ ಮುಚ್ಚದಿದ್ದರೂ, ಅದು ಹೇಗೆ ಕಳ್ಳರು ಪಂಚಕಲ್ಯಾಣಿಯನ್ನು ಕದ್ದೊಯ್ದರು? ಚಾಣಕ್ಷತನದಿಂದ ಅದನ್ನು ಕದ್ದರು. ಅವರು ಕದಿಯುವಾಗ ನಾವು ಯಾವ ವಿಷಯವನ್ನು ಅಷ್ಟೊಂದು ಗಹನವಾಗಿ ಚಿಂತಿಸುತ್ತಿದ್ದೆವು. ನಮ್ಮ ಕಣ್ಣು ತಪ್ಪಿಸಲು ಹೇಗೆ ಕದ್ದರು ಎಂದು ಚರ್ಚಿಸುತ್ತಾ ಇದ್ದೆವು. ಮುಚ್ಚಿ ನಿಮ್ಮ ಬಾಯಿ. ಏನೆಂದಿರಿ? ಪಂಚಕಲ್ಯಾಣಿಯನ್ನು ಕದ್ದರೆ? ಅದು ಹೇಗೆ ಸಾಧ್ಯವಾಯಿತು? ಆಗ ನೀವು ಏನು ಮಾಡುತ್ತಿದ್ದೀರಿ? ಸ್ವಾಮಿ, ನಮ್ಮನ್ನು ನಂಬಿ ನಾವೈವರು ಒಂದಿನಿತೂ ಕಣ್ಣು ತೂಗದೆ ರಾತ್ರಿಯಿಡೀ ಎಚ್ಚರದಿಂದಿದ್ದೆವು. ಆದರೂ ಸಾಕು ಮಾಡಿ ನಿಮ್ಮ ಪ್ರಲಾಪವನ್ನ. ಅಯ್ಯೋ, ಇದೇನಾಗಿ ಹೋಯ್ತು? ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ ಎಂಬಂತಾಯ್ತಲ್ಲ. ನಿಮ್ಮ ಮೂರ್ಖತನದ ಪರಿಚಯವಿತ್ತು. ನಿಮ್ಮನ್ನು ನಂಬಿದಕ್ಕೆ ಎಂತಹ ಬೆಲೆ ತೆರಬೇಕಾಯ್ತಲ್ಲ. ಅಯ್ಯೋ, ಮೂಢರನ್ನು ನಂಬಿ ನಾನು ಕೆಟ್ಟೆನೆ. ಸ್ವಾಮಿ, ನೀವು ಹೇಳಿದ ಕೆಲಸವನ್ನು ನಾವು ಚಾಚೂ ತಪ್ಪದೆ ಪಾಲಿಸಿದ್ದೆವು. ನಿದ್ದೆ ಮಾಡದೆ ಎಚ್ಚರದಿಂದಿದ್ದೆವು. ಆದರೆ ಎಚ್ಚರದಿಂದಿದ್ದು ಏನು ಪ್ರಯೋಜನವಾಯಿತು? ಕುದುರೆ ಕಾಯಬೇಕಾದ ವಿಷಯವನ್ನೇ ಮರೆತು ಬಿಟ್ಟಿರಿ. ಶತ್ರುರಾಜ್ಯದ ಸೈನಿಕರು ಪಂಚಕಲ್ಯಾಣಿಯನ್ನು ಕದ್ದೇ ಬಿಟ್ಟರು. ಅಯ್ಯೋ, ಈಗ ಅರಸರಿಗೆ ನಾನು ಹೇಗೆ ಮುಖ ತೋರಿಸಲಿ? ಮಾನವ ಜನರೇ ಕಲಿಯಿರಿ ಪಾಠವ, ಮಾಡುವ ಕೆಲಸದಿ ಇಟ್ಟಿರಿ ಗಮನವ. ಯಾವುದೇ ಕಾರ್ಯವ ಮಾಡುವ ಮುನ್ನ ಕಂಡುಕೊಳ್ಳಿ ನಿಮ್ಮ ಗುರಿಯನ್ನ. ಯಾವುದೇ ಕಾರ್ಯವ ಮಾಡುವ ಮುನ್ನ ಕಂಡುಕೊಳ್ಳಿ ನಿಮ್ಮ ಗುರಿಯನ್ನ. ಗುರಿಯಲ್ಲಿ ಇರಲಿ ನಿಮ್ಮಯ ಚಿತ್ತ, ಹಾರದಿರಲಿ ಮನ ಅತ್ತಿಂದತ್ತ. ಆಗದಿರಲಿ ಮಾಡಿದ ಕಾರ್ಯವೂ ವ್ಯರ್ಥ, ಆಗದಿರಲಿ ಮಾಡಿದ ಕಾರ್ಯವೂ ವ್ಯರ್ಥ. ವರ್ಷಿಣಿ, ಐಶಿತಾ,